ಇನ್ನು ದಾವಣಗೆರೆ ಅಕ್ರಮ ಮರಳು ದಂಧೆಗಿಲ್ಲ ಬ್ರೇಕ್. ಟಿವಿ9 ಕ್ಯಾಮೆರಾ ಕಂಡು ಜೆಸಿಬಿ ಸಹಿತ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ದಾವಣಗೆರೆಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಆಗ್ತದಲ್ಲಿ ಮರಳು ತೆಗೆಯುವಂಥದ್ದು. ಸೊ ಹರಿಹರ, ಧೂಳೆಹೊಳೆ, ತುಂಗಭದ್ರಾ ದಂಡೆಯಲ್ಲಿ ಅಕ್ರಮವಾಗಿ ಮರಳನ್ನ ತೆಗೆಯಲಾಗ್ತಾ ಇದೆ. ದಾವಣಗೆರೆ ಹರಿಹರ ತಾಲೂಕಿನ ಧೂಳೆಹೊಳೆ ಗ್ರಾಮ. ಹಾಗಾಗಿ ಅಕ್ರಮ ಮರಳು ತೆಗೆಯುವಂತ ದಂಧೆ ಏನಿದೆ, ದಾಳಿ ಬೆನ್ನಲ್ಲೇ ಮತ್ತೆ ಶುರುವಾಗಿದೆ ದಂಧೆ. ಗಣಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದರು. ಅಕ್ರಮಕ್ಕೆ ಬ್ರೇಕ್ ಹಾಕಲು ಯತ್ನಿಸಿದಂತ ಅಧಿಕಾರಿಗಳಿಗೆ ಶಾಕ್ ಎದುರಾಗಿದೆ. ಯಾಕಂದ್ರೆ ಮತ್ತೆ ಅಲ್ಲಿ ಮರಳು ತೆಗೆಯುವಂತ ಕೆಲಸಗಳು ಮತ್ತೆ ಆಗ್ತಾ ಇದೆ. ಮರಳು ದಂಧೆ ನಡೀತಾ ಇದೆ. 800 ಟನ್, ಸುಮಾರು 500 ಟನ್ ಅಷ್ಟು ಈ ಮರಳನ್ನು ಸೀಸ್ ಮಾಡಿದ್ರು ಅಧಿಕಾರಿಗಳು. ಆದರೂ ಕೂಡ ಎಗ್ಗಿಲ್ಲದೆ ನಡೀತಿದೆ. ಟಿವಿ9ನ ಕ್ಯಾಮ್ರಾ ಕಂಡು ಅಲ್ಲಿಂದ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ಟಿವಿ9 ಕ್ಯಾಮ್ರಾದಲ್ಲಿ ಹೇಗೆ ಟಿಪ್ಪರ್ಗಳನ್ನು ಬಳಸಿ ಅಕ್ರಮವಾಗಿ ಮರಳನ್ನು ಸಾಗಿಸಲಾಗ್ತಾ ಇದೆ ಅಂತ. ದಾವಣಗೆರೆ ಹರಿಹರ ತಾಲೂಕಿನ ಧೂಳೆಹೊಳೆ ಗ್ರಾಮದಲ್ಲಿ ಅಕ್ರಮವಾಗಿ ಎಗ್ಗಿಲ್ಲದೆ ತೆಗೆಯಲಾಗ್ತಾ ಇದೆ. ಮಲೆಬೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ. ಸೊ ಟಿವಿ9ನ ಕ್ಯಾಮ್ರಾ ಕಾಣ್ತಿದ್ದ ಹಾಗೇನೆ ಅಲ್ಲಿರುವಂಥ ಯಾರು ಈ ಮರಳು ತೆಗಿತಿರುವಂಥವ್ರು ಎಸ್ಕೇಪ್ ಆಗಿದ್ದಾರೆ. ಸೊ ಬ್ರೇಕ್ ಹಾಕೋಕ್ಕೆ ಅಧಿಕಾರಿಗಳು ಭಾಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಸುಮಾರು 500 ಟನ್ನಷ್ಟು ಜಪ್ತಿ ಮಾಡಲಾಗಿದೆ. ಬಟ್ ಆದರೂ ಕೂಡ ಇಲ್ಲಿ ತುಂಗಭದ್ರಾ ನದಿ ದಂಡೆಯಲ್ಲಿ ಅಕ್ರಮ ಮರಳು ದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ನಿಮಗೆ ಆ ಒಂದು ಸ್ಪಾಟ್ ತೋರಿಸ್ತಾ ಇದ್ದೀವಿ ಎಲ್ಲಿ ಅಂತ. ಸೊ ಇದೇ ಪ್ರದೇಶದಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳೋಕ್ಕೆ ಮುಂದಾಗಿದ್ದಾರೆ. ಇನ್ನು ಮರಳಿನ ಟೆಂಡರ್ ವಿಳಂಬ, ಅಕ್ರಮ ದಂಧೆಗೆ ಮೊರೆ. ತುಂಗಭದ್ರಾ ನದಿ ದಂಡೆಯಲ್ಲಿ ಅಕ್ರಮ ಮರಳು ದಂಧೆ ನಡೀತಿದೆ. ಹರಿಹರ, ಹೊನ್ನಾಳಿ ತಾಲೂಕಿನ ವ್ಯಾಪ್ತಿಯಲ್ಲಿ ಅಕ್ರಮ ಮರಳು ದಂಧೆ ನಡೀತಿರೋದು. 6 ಜೆಸಿಬಿ, 8 ಲಾರಿಗಳಿಂದ ಅಕ್ರಮ ಮರಳು ದಂಧೆ ಆಗ್ತಿದೆ. ಟಿಪ್ಪರ್ ಲಾರಿಗಳನ್ನು ಬಳಸಿ ಟಿವಿ9ನ ಕ್ಯಾಮ್ರಾ ಕಂಡ ತಕ್ಷಣವೇ ಲಾರಿ, ಜೆಸಿಬಿ ಎಲ್ಲವೂ ಕೂಡ ನಾಪತ್ತೆಯಾಗಿದೆ. ಆರೋಪಿಯೊಬ್ಬ ಜೆಸಿಬಿ ಬಿಟ್ಟೆ ಅಲ್ಲಿಂದ ಓಡಿ ಹೋಗಿದ್ದಾನೆ. ನದಿ ಪಾತ್ರದಲ್ಲಿ ದೊಡ್ಡ ಕಂದಕವನ್ನು ನಿರ್ಮಿಸಿ ಮರಳನ್ನ ಹಾಡು ಹಗಲೇ ಕಳ್ಳತನ ಮಾಡಲಾಗ್ತಾ ಇದೆ. ಸೊ ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಧೂಳೆಹೊಳೆ ದಾವಣಗೆರೆಯ ಒಂದು ದೃಶ್ಯ ಇದು. ಮರಳಿನ ಟೆಂಡರ್ ವಿಳಂಬ ಆಗಿದೆ ಅಂತ ಅಕ್ರಮ ದಂಧೆ ಮೊರೆ ಹೋಗಿರೋದು. ಟಿವಿ9ನ ಕ್ಯಾಮ್ರಾ ಸಿಕ್ತಿದ್ದ ಹಾಗೆ ನಿಧಾನಕ್ಕೆ ಎಲ್ಲರೂ ಕೂಡ ಅಲ್ಲಿಂದ ಕಾಲು ಕಿತ್ತರು. ಸೊ ಈ ಥರ ಟಿಪ್ಪರ್ಗಳನ್ನು ಬಳಸಿ ಅಲ್ಲಿಂದ ಮಾರಾಟ ಮಾಡಲಾಗ್ತಿದೆ. ಸೊ ದಾವಣಗೆರೆ ಹರಿಹರ ತಾಲೂಕಿನ ಧೂಳೆಹೊಳೆ ಗ್ರಾಮ. ಸದ್ಯಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ತುಂಗಭದ್ರಾ ನದಿ ಒಂದು ಪಾತ್ರ ಅಂದರೆ ವಿಶೇಷವಾಗಿ ಒಂದು ಅಕ್ರಮ ಚಟುವಟಿಕೆಗಳ ತಾಣ ಅಂತೆಲ್ಲ ನಿರಂತರವಾಗಿ ಇಲ್ಲಿ ಒಂದಿಲ್ಲದ ಒಂದು ರೀತಿಯಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇರ್ತದೆ. ವಿಶೇಷವಾಗಿ ಇವು ನೋಡ್ತಾ ಇರೋದು, ನಾನು ಬಲಗಡೆ ನೋಡ್ತಾ ಇರ್ಬೋದು ನೀವು, ಜೆಸಿಬಿಯಿಂದ ಅಪಾರ ಪ್ರಮಾಣದಲ್ಲಿ ನೆಲದೇನು ಅಗೆದು ನದಿಯಿಂದ ಮರಳನ್ನು ಅಗೆದು ಅದನ್ನು ಫಿಲ್ಟರ್ ಮಾಡಿ ಮಾರಾಟ ಮಾಡ್ತಕ್ಕಂಥ ಒಂದು ದಂಧೆ ಇಲ್ಲಿ ನಿರಂತರವಾಗಿ ನಡೆದಿರ್ತಕ್ಕಂಥದ್ದು. ವಿಶೇಷವಾಗಿ ಇಲ್ಲಿ ಅಕ್ರಮ ಅನ್ನೋದು ಯಾಕೆ ಹೇಳಬೇಕಂದ್ರೆ, ಇಲ್ಲಿ ಬರುತ್ತಿದ್ದಂತೆ ಕೆಲವು ಏನು ಜೆಸಿಬಿಗಳು ಇಲ್ಲಿಂದ ಕಾಲು ಕಿತ್ತಿರ್ತಕ್ಕಂಥದ್ದು, ಕೆಲವು ವಾಹನಗಳಿದ್ದು ಅವು ಕೂಡ ಓಡಿ ಹೋಗಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಅಕ್ರಮ ಚಟುವಟಿಕೆ ನಡೆದಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಏನು ನಿನ್ನೆ ತಾಣೆಯಲ್ಲಿ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ಮಾಡಿ ಸುಮಾರು 500ಕ್ಕೂ ಹೆಚ್ಚು ಟನ್ ಆ ಮರಳನ್ನು ವಶಪಡಿಸಿಕೊಂಡಿದ್ದರು. ಅದನ್ನು ಬೇರೆ ಕಡೆ ಸಾಗಿಸಲು ಕೂಡ ಪ್ರಯತ್ನವನ್ನು ಮಾಡಿದರು. ಅದಾದ ಮರುದಿನ ಬೆಳಗ್ಗೆನೇ ಮತ್ತೆ ಈ ರೀತಿಯಾದಂಥ ಒಂದು ಮರಳು ಸಾಗಾಣಿಕೆ ನಡೆದಿರ್ತಕ್ಕಂಥದ್ದು. ನದಿ ಪಾತ್ರದಲ್ಲಿ ಇದೇ ಕಾರಣಕ್ಕೆ ಹರಿಹರ ತಾಲೂಕಿನ ಬಹುತೇಕ ಕಡೆ ಏನು ಒಂದು ಅಪಾಯದ ಕ್ಷಣಗಳು ಕೂಡ ಕಾಣ್ತಾ ಇದ್ವಿ ಅಂತ ಹೇಳಿದ್ರೆ, ಭಾರಿ ಪ್ರಮಾಣದ ಕಂದಕಗಳನ್ನು ತೆಗೆದ ಹಿನ್ನೆಲೆಯಲ್ಲಿ ಸ್ನಾನಕ್ಕೆ ಹೋದವರು ಮತ್ತು ನದಿ ದಾಟಲು ಹೋದವರು ಸಾವನ್ನಪ್ಪಿರ್ತಕ್ಕಂಥದ್ದು. ಸುಮಾರು ಒಂದು ವರ್ಷದಲ್ಲಿ 6 ರಿಂದ 7 ಜನ ಇಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಏನು ಹರಿಹರ ತಾಲೂಕಿನ ವ್ಯಾಪ್ತಿಯಲ್ಲಿ ತುಂಗಭದ್ರಾ ನದಿಯಲ್ಲಿ ಇದೇ ಒಂದು ಕಂದಕದಲ್ಲಿ ಮುಳುಗಿ ಸಾವನ್ನಪ್ಪಿರ್ತಕ್ಕಂಥದ್ದು. ಮತ್ತು ಅದು ಏನು ನೀವು ಮರಳನ್ನು ತೆಗಿಬೇಕಾದ್ರೆ ಕೆಲವು ನಿಯಮಗಳಿವೆ. ಆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ರಾತ್ರಿ ಹಗಲಿ ಎನ್ನದೇ ವಿಶೇಷವಾಗಿ ಉತ್ತರ ಭಾರತದ ಒಂದು ಮರಳು ಗಣಿಗಾರಿಕೆಯಲ್ಲಿ ಎಕ್ಸ್ಪರ್ಟ್ ಇರ್ತಕ್ಕಂಥ ಕಾರ್ಮಿಕರನ್ನು ತರೋದು ಇಲ್ಲಿ ಮರಳು ಗಣಿಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇದಕ್ಕೆ ಒಂದು ಕಡಿವಾಣ ಹಾಕಬೇಕಾದಕ್ಕೆ ಒಂದು ಕೆಲಸ ಮುಖ್ಯವಾಗಿ ಆಗಬೇಕಾಗಿರೋದು. ವಿಶೇಷವಾಗಿ ಇದು ಗಣಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ತವರು ಜಿಲ್ಲೆ ಈ ರೀತಿಯಾದ ಒಂದು ಅಕ್ರಮ ನಡೀತಾ ಇರ್ತಕ್ಕಂಥದ್ದು. ಈ ಅಕ್ರಮಕ್ಕೆ ಬ್ರೇಕ್ ಹಾಕದಿದ್ದರೆ ಇಲ್ಲಿ ನಿತ್ಯ ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಸರ್ಕಾರಕ್ಕೆ ಹಾನಿ ಮತ್ತು ಬಡವರಿಗೆ ಮತ್ತು ಏನು ಅಗತ್ಯ ಇರ್ತಕ್ಕಂಥ ಜನಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ಮರಳು ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಉಂಟಾಗ್ತದೆ ಅಂತಕ್ಕಂಥದ್ದು ಈಗ ಸ್ಪಷ್ಟ ಆಗ್ತಿದೆ ಅಂತ ಹೇಳ್ಬೋದು. ದಿನೇಶೊಂದಿಗೆ ಬಸವರಾಜ್ ದೊಡ್ಮನಿ, ಟಿವಿ9 ದಾವಣಗೆರೆ. ಇದು ದಾವಣಗೆರೆ ಹರಿಹರ ತಾಲೂಕಿನಲ್ಲಿ ಈ ಧೂಳೆಹೊಳೆ ಅಲ್ಲಿ ಆಗ್ತಿರುವಂಥ ಅಕ್ರಮ ಮರಳುಗಾರಿಕೆ ದಾಳಿ ಬೆನ್ನಲ್ಲೇ ಮತ್ತೆ ಶುರುವಾದಂಥ ಅಧಿಕಾರಿಗಳು, ಗಣಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ರು, ಜಪ್ತಿ ಮಾಡಿದ್ರು ಸುಮಾರು 500 ಟನ್ನಷ್ಟು. ಆದರೂ ಕೂಡ ಈಗ ಮತ್ತೆ ಹಾಗೆ ಮುಂದುವರಿತಿದೆ.
ಅಕ್ರಮಕ್ಕೆ ಬ್ರೇಕ್ ಹಾಕಲು ಅಧಿಕಾರಿಗಳೇನು ಮುಂದಾಗಿದ್ರು ಅವರಿಗೆ ಈಗ ಶಾಕ್ ಎದುರಾಗಿದೆ.